ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಲಕ್ಕುಂಡಿ ಇದು ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇಲ್ಲಿ ಸಿಕ್ಕಂತಹ ನಿಧಿ ಯಾವ ಕಾಲಕ್ಕೆ ಸೇರಿದ್ದು, ಜೊತೆಗೆ ಯಾವ ಕುಟುಂಬಕ್ಕೆ ಸೇರಿದ್ದು ಅನ್ನುವಂಥ ಕುತೂಹಲ ಈಗಲೂ ಕೂಡ ಎಲ್ಲರಲ್ಲೂ ಇದೆ. ಲಕ್ಕುಂಡಿಯಲ್ಲಿ ಈ ಹಿಂದೆ ಸಾಕಷ್ಟು ರಾಜರ ಆಳ್ವಿಕೆ ಆಗಿತ್ತು ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ನೂರಾರು ಪುರಾತನ ದೇವಸ್ಥಾನಗಳು, ಹಳೆಯ ಬಾವಿಗಳು ಈಗಲೂ ಕೂಡ ಈ ಒಂದು ಲಕ್ಕುಂಡಿಯಲ್ಲಿ ಇರುವಂಥದ್ದು. ಅದು ಅಲ್ಲದೆ ಉತ್ಖನನ ಕೂಡ ನಡೀತಾ ಇದೆ. ಸಾಕಷ್ಟು ಪುರಾತನವಾದಂತಹ ವಸ್ತುಗಳು ಕೂಡ ಸಿಗ್ತಾ ಇದೆ. ಅದೆಲ್ಲದರ ಜೊತೆಗೆ ಇರುವಂತಹ ನಿಧಿಯನ್ನು ನಾಗರ ಹಾವು ಕಾವಲು ಕಾಯ್ತಿದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ನಂಬ್ತಾರೆ. ಹಾಗಿದ್ರೆ ಲಕ್ಕುಂಡಿ ಗ್ರಾಮ ಅಂದರೆ ಏನು, ಅಲ್ಲಿ ಏನೆಲ್ಲ ಇತ್ತು, ಯಾವ ರಾಜರ ಆಳ್ವಿಕೆ ನಡೆದಿತ್ತು, ಜೊತೆಗೆ ಲಕ್ಕುಂಡಿ ಗ್ರಾಮದ ಸಂಪೂರ್ಣ ಇತಿಹಾಸವನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಧಿ ಸಿಕ್ಕಿರುವಂತಹ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಇತಿಹಾಸ ತ್ರೇತಾಯುಗದವರೆಗೂ ಕೂಡ ವಿಸ್ತರಿಸಿದೆ. 3 ಅರಸರು ಆಳಿದಂಥ ಊರಿದು ಅಂತ ಹೇಳಲಾಗ್ತಾ ಇದೆ. ಇಂಥ ಊರಿನಲ್ಲಿ ನಿಧಿ ಸಿಕ್ಕಿರುವಂಥದ್ದು ಈ ಹಿಂದಿನ ಕೆಲ ಇತಿಹಾಸದ ಕುರುಹುಗಳಿಗೆ ಪುಷ್ಟಿಯನ್ನ ಕೊಟ್ಟಿದೆ. ನಿರಂತರ ಪರಿಶೀಲನೆಯನ್ನ ಮಾಡಿ ನೋಡಿದಾಗ ಅಚ್ಚರಿಯಾದಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಕೊಡದ ತುಂಬ ಬಂಗಾರವನ್ನ ಸರ್ಕಾರಕ್ಕೆ ಕೊಟ್ಟ ತಾಯಿ ಮಗ. 101 ಗುಡಿ, 101 ಬಾವಿಗಳ ಆ ಊರು ಗುಪ್ತ ನಿಧಿಗಳ ಕೋಟೆನ. ರಾಜವಂಶಗಳ ಸ್ಥಳ, ಟಂಕಶಾಲೆ, ಶಾಸನ, ವೀರಗಲ್ಲಿನ ತಾಣ. ಲಕ್ಕುಂಡಿ ಶಾಸನಗಳ ಪ್ರಕಾರ ಲಕ್ಕುಂಡಿಯನ್ನ ಲೋಕಿ ಗುಂಡಿ ಅಂತ ಹೇಳಿ ಕರಿತಾ ಇದ್ರಂತೆ. ಇದು 1000 ವರ್ಷಗಳ ಹಿಂದಿನ ಪ್ರಮುಖ ನಗರ ಅಂತಲೂ ಕೂಡ ಹೇಳಲಾಗುತ್ತೆ. 101 ಗುಡಿಗಳು, 101 ಬಾವಿಗಳ ಊರು ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ಗ್ರಾಮದ ಇತಿಹಾಸ ಒಂದು ಶಾಸನ ಅಂತಲೇ ಹೇಳಬಹುದು. ಇಲ್ಲಿರುವಂತಹ ಪ್ರಾಚೀನ ಸಂಪತ್ತು ಕೂಡ ಒಂದು ದರ್ಪಣ. ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿರುವಂತಹ ವಿಚಾರ ಎಲ್ಲರಿಗೂ ಗೊತ್ತಿದೆ. ಕೋಟಿಗೆ ಬೆಲೆ ಬಾಳುವಂತಹ ಸಂಪತ್ತು ಅಂತ ಹೇಳಲಾಗ್ತಾ ಇದೆ. ಎಡಿಸಿ ದುರ್ಗೇಶ್, ಎಸ್ಪಿ ರೋಹನ್ ಜಗದೀಶ್, ಎಸಿ ರಂಗಪ್ಪ, ತಹಸೀಲ್ದಾರ್ ಶ್ರೀನಿವಾಸ್ ಕುಲಕರ್ಣಿ ಇವರೆಲ್ಲರೂ ಕೂಡ ಸರ್ಕಾರದ ಸೂಚನೆಯ ಮೇರೆಗೆ ನಿಧಿಯ ಲೆಕ್ಕವನ್ನ ಗಂಗವ್ವ ಕುಟುಂಬದ ಮುಂದೆಯೇ ಲೆಕ್ಕವನ್ನ ಹಾಕಿದ್ರು. ತೂಕ ಹಾಕಿ ಬೆಲೆಯನ್ನ ಅಂದಾಜು ಮಾಡಿದ್ರು. ಬಟ್ ಅದು ಯಾವ ಕಾಲದ ಆಭರಣ ಅನ್ನುವಂಥದ್ದು ಕೇವಲ ಅಂದಾಜಿನಲ್ಲೇ ಇರುವಂಥದ್ದು. ಇನ್ನು ಸಿಕ್ಕಿರುವಂತಹ ಆ ಒಂದು ಮಡಿಕೆಯಲ್ಲಿ ಪುರಾತನ ಕಾಲದ ನಾಣ್ಯಗಳು ಕೂಡ ಸಿಕ್ಕಿದೆ. ಹಾಗೆ ನಾಗರ ರೂಪದ ಆಭರಣಗಳು ಕೂಡ ಇದೆಯಂತೆ. ಒಟ್ಟಾರೆಯಾಗಿ ಚಿನ್ನ, ತಾಮ್ರ, ಹಿತ್ತಾಳೆ, ಹವಳ ಕೂಡ ಆ ಬಿಂದಿಗೆಯಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನ ಎಡಿಸಿಯವರು ಮಾಧ್ಯಮಗಳ ಮುಂದೆ ಹಂಚಿಕೊಳ್ತಾರೆ. ಈ ಎಲ್ಲ ಲೆಕ್ಕಾಚಾರವನ್ನ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲೇ ನಡೆದಿತ್ತು. ಹಾಗಿದ್ರೆ ಹೂತಿಟ್ಟಂತಹ ಆ ನಿಧಿ ಯಾರದ್ದು, ಯಾವ ಕಾಲಕ್ಕೆ ಸೇರಿದ್ದು ಅಂತ ನೋಡೋದಾದ್ರೆ ಮೊದಲಿಗೆ ಚಿನ್ನವನ್ನ ನೋಡಿದಂಥ ಊರಿನ ಗಣ್ಯರು ಅದೆಲ್ಲ ಚಿನ್ನವೇ ಅಂತ ಅಂದ್ಕೊಂಡಿದ್ರು. ಬಟ್ ತನಿಖಾಧಿಕಾರಿಗಳು ಬಂದ್ಮೇಲೆ ಅದು ಎಲ್ಲವೂ ಕೂಡ ಚಿನ್ನ ಅಲ್ಲ, ಅದರಲ್ಲಿ ಕೆಲವೊಂದು ತಾಮ್ರ, ಹಿತ್ತಾಳೆ, ಹವಳ ಎಲ್ಲವೂ ಕೂಡ ಸೇರಿದೆ. ಕೈನ ಖಡ್ಗ, ಸರ, ದೊಡ್ಡ ತೊಡೆಹಾರ, ಬಂಗಾರದ ಗುಂಡುಗಳು, ವಂಕಿ ಉಂಗುರ, ಕಿವಿಯ ಓಲೆ, ನಾಗಮುದ್ರೆಗಳು, ನಾಗಮಣಿಯ ಉಂಗುರ, ಬಳೆ, ಕಾಲ್ಗೆಜ್ಜೆ, 22 ತೂತು ಬಿಲ್ಲೆಗಳು, ವಜ್ರಖಚಿತ ಉಂಗುರ ಸೇರಿದಂತೆ ಅನೇಕ ಆಭರಣಗಳು ಆ ಬಿಂದಿಗೆಯಲ್ಲಿ ಸಿಕ್ಕಿತ್ತು ಅಂತ ಹೇಳಲಾಗಿತ್ತು. ಬಟ್ ಇದು ಯಾರಿಗೆ ಸೇರಿದ್ದಂತಹ ನಿಧಿ ಇರಬಹುದು ಅನ್ನೋದನ್ನ ಊರ ಜನರೇ ಅಂದಾಜನ್ನ ಮಾಡಿದ್ದಾರೆ. ಶಿಲ್ಪಗಳ ಗ್ಯಾಲರಿ ಇರುವಂತಹ ಈ ಊರಲ್ಲಿ ಸಾಕಷ್ಟು ಚಿನ್ನದ ಇತಿಹಾಸವೇ ಇದೆ. ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರುವಂತಹ ಒಂದು ಐತಿಹಾಸಿಕ ಗ್ರಾಮ ಈ ಲಕ್ಕುಂಡಿ. ಕಲ್ಯಾಣ ಚಾಳುಕ್ಯರ ಕಾಲದ 100ಕ್ಕೂ ಹೆಚ್ಚು ದೇವಸ್ಥಾನಗಳು ಇಲ್ಲಿದೆ. 101 ಮೆಟ್ಟಿಲಿನ ಬಾವಿಗಳು, ಕಲ್ಯಾಣಿಗಳು, ಶಾಸನಗಳು, ಶಿಲ್ಪಕಲೆಗಳು, ವಿಶೇಷವಾಗಿ ಕಲ್ಲಿನ ಕೆತ್ತನೆಗಳು, ವಾಸ್ತುಶಿಲ್ಪದ ಶಿಲ್ಪ ಗ್ಯಾಲರಿಗಳು ಈ ಊರಲ್ಲಿದೆ. ಪ್ರಾಚೀನ ಕೋಟೆಗಳು, ಕಟ್ಟಡಗಳು, ದೇವಸ್ಥಾನಗಳು, ಮಸೀದಿಗಳು, ಇಗರ್ಜಿಗಳು, ಕೆರೆಗಳು, ಶಾಸನಗಳು, ವೀರಗಲ್ಲು ಮುಂತಾದ ಸ್ಮಾರಕ ಶಿಲೆಗಳು, ತಾಮ್ರದ ಪಟಗಳು, ತಾಳೆಗರಿಯ ಹೊತ್ತಿಗೆಗಳು, ಆಯುಧಗಳು ಕೂಡ ಹೇರಳವಾಗಿದೆ. ಲಕ್ಕುಂಡಿ ಗ್ರಾಮವನ್ನ 3 ಅರಸರು ಆಳಿದ್ದು, ಇದರಲ್ಲಿ ಹೊಯ್ಸಳ ಅರಸರು ಲಕ್ಕುಂಡಿಯನ್ನ ಉಪರಾಜಧಾನಿಯಾಗಿ ಮಾಡಿಕೊಂಡಿದ್ರು. ಇದೇ ಗ್ರಾಮದಲ್ಲಿ ನಾಣ್ಯವನ್ನ ಪ್ರಿಂಟ್ ಮಾಡಿದಂಥ ಟಂಕಶಾಲೆ ಇತ್ತು ಅಂತಲೂ ಕೂಡ ಹೇಳಲಾಗಿದೆ. 22 ಮಠಗಳು, ಶಾಸನಗಳು ಹಾಗೂ ಕರಿಕಲ್ಲಿನ ಮೇಲೆ ಇಲ್ಲಿ ಒಂದು ವಸತಿ ಕೂಡ ಇದೆಯಂತೆ. 2023ರಿಂದ 2007ರವರೆಗೂ ಕೂಡ ಉತ್ಖನನ ಅಂದ್ರೆ ಭೂಮಿಯನ್ನ ತೋಡುವಿಕೆ ಮಾಡುವಂತಹ ಕೆಲಸ ನಡೆದಿತ್ತು. ಇಲ್ಲಿ ಹಲವಾರು ದೇವಸ್ಥಾನಗಳ ತಳಪಾಯ ಮತ್ತು ಹಳೆಯ ವಸ್ತುಗಳು ಕೂಡ ಸಿಕ್ಕಿತ್ತು. ದೊಡ್ಡ ಅರಸರು, ದೊಡ್ಡ ರಾಜವಂಶಸ್ಥರು ಆಳಿದಂಥ ಈ ಒಂದು ಕರ್ಮಭೂಮಿಯಲ್ಲಿ ಚಿನ್ನದ ನಿಧಿಗೆ ಕೊರತೆ ಇಲ್ಲವೇನೋ ಅಂತ ಅನಿಸುತ್ತೆ. ಆದರೆ ಇದೀಗ ಅದೆಲ್ಲವೂ ಕೂಡ ಭೂಗರ್ಭದಲ್ಲಿ ಅಡಗಿದೆ.
ಆಗಾಗ ಇಂತಹ ವಸ್ತುಗಳು ಗ್ರಾಮಸ್ಥರಿಗೆ ಕಾಣಿಸಿಕೊಳ್ತಾ ಇದೆ. ಒಟ್ಟಾರೆಯಾಗಿ ಸಿಕ್ಕಂತಹ ನಿಧಿಗೆ ಆಸೆ ಪಡದೆ ಸರ್ಕಾರಕ್ಕೆ ಒಪ್ಪಿಸಿದ ರಿತಿ ಕುಟುಂಬದ ಪ್ರಾಮಾಣಿಕತೆಗೆ ಭಾರಿ ಪ್ರಶಂಸೆ ಹಾಗೆ ಸನ್ಮಾನಗಳು ಕೂಡ ಸಿಗ್ತಾ ಇದೆ. ಇನ್ನು ಗದಗದ ಲಕ್ಕುಂಡಿಯಲ್ಲಿ ಸಿಗ್ತಾ ಇರುವಂತಹ ವಸ್ತುಗಳು ಇಲ್ಲಿಗೆ ಮುಗ್ದಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನಿಧಿ ಹಾಗೆ ಪ್ರಾಚೀನ ಕಾಲದ ವಸ್ತುಗಳು ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಡ್ತಾ ಇರುವಂಥದ್ದು. ಲಕ್ಕುಂಡಿಯ ಕುರಿತಾದ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.